ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗೆ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಎಲ್ಲರೂ ಆರಾಮಾಗಿದ್ದೀರಿ? ನಾನು ಆರಾಮದನ್ರಿ. ಏನೋ ಪ್ರಾಬ್ಲಮ್ನಿಂದಾಗಿ ಸ್ವಲ್ಪ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ, ವೀಡಿಯೋಗಳೆಲ್ಲ ಬಂದಾಗಿದ್ದು ರೀ. ಮತ್ತೀಗ ವೀಡಿಯೋನ ಚಾಲೂ ಮಾಡೀನಿ. ಯಾವ ವೀಡಿಯೋ ಅಂದ್ರೆ 86-032 ಫೌಂಡೇಶನ್ ಕಬ್ರಿ. ಇದನ್ನು ನಾನು 16ನೇ ತಿಂಗಳ ಕಬ್ಬ ಕಡ್ದು ಹಚ್ಚೀನಿ ರೀ. ಇನ್ನೊಮ್ಮೆ ಕೇಳ್ಕೋರಿ, 86-032 ಫೌಂಡೇಶನ್ ಕಬ್ ಅಂದ್ರೆ 86 ಮರಿ ಒಡೆದಾಗಿತ್ತು. ಹಿಂಗಾಗಿ ಅದನ್ನು ಫೌಂಡೇಶನ್ ಮಾಡಿದ್ರು. ಅದನ್ನು ತಂದ ಈ ಖಾಲಿ ಹೊಲಕ್ಕೆ ಹಚ್ಚಿನ್ರಿ. ನಾನು ಪೈಲ ಅದರಾಗಿಂದ 16ನೇ ತಿಂಗಳ ಮೇಲೆ ನಾನು ಕಬ್ಬ ಕಡ್ದ ಈ ಪಟ್ಟಿಗೆ ಲಾವಣಿ ಮಾಡೀನಿ. ಈ ಪಟ್ಟಿಗೆ ಜುಲೈ 19ನೇ ತಾರೀಕಿಗೆ ಲಾವಣಿ ಮಾಡೀನಿ. ಇವತ್ತಿಗೆ 11 ತಿಂಗಳು ಮುಗಿದವ್ರಿ. 11ನೇ ತಿಂಗಳು ಮುಗಿದವಂದ್ರೆ ಇದು 10 ಗುಂಟೆ ಪಟ್ಟಿ ಸಾಹೇಬ್ರ. ನಾ ಯಾಕೆ ಹೇಳಾಗತ್ತನೋ ಕರೆಕ್ಟಾಗಿ ನೀವು ಕೇಳ್ಕೊಂಡ್ರಂದ್ರೆ ನಿಮಗೂ ಒಂದು ಐಡಿಯಾ ಬರ್ತೈತಿ. 10 ಗುಂಟೆ ಪಟ್ಟ್ಯಾಗ ನಾ ಎಷ್ಟು ಕಬ್ಬ ತೆಗೆದನು ಅನ್ನೋದು ನಿಮ್ಗೆ ಹೇಳ್ತೀನಿ. ಈ 10 ಗುಂಟೆದಾಗ ಆ ಕಡೆ ಒಡ್ಡ ಅಲ್ಲಿ ಹಾದೈತ್ರಿ. ನಮ್ಮದ ಪೂರ 12 ಫೂಟಿನ ಹಾದೈತಿ. ಆ ಹಾದ್ಯಾಗ ಕಮ್ಸೆ ಕಮ್ಮ 1.5 ಗುಂಟೆ ನಮ್ಮದ ಈ ಥರ ಲಾಸ್ ಆಗೈತಿ. ಈ 10 ಗುಂಟೆದಾಗ ಹಾದಿಗೆ 1.5 ಗುಂಟೆ ಹೋಗೈತಿ. ಎಲ್ಲ ಕೂಡಿ 2 ಗುಂಟೆ ನೆಲ ನಮ್ಮದ ಮೈನಸ್ ಐತ್ರಿ. ಇದ್ರಾಗ 2 ಕಡೆ ಒಡ್ಡ, ಈ ಕಡೆ ಒಡ್ಡ ಮತ್ತು ಹಾದಿ 2 ಗುಂಟೆ ಮೈನಸ್ ಆದಾಗ 8 ಗುಂಟೆ ಹೊಲ ನಂದ್ರಿ. ಈ 8 ಗುಂಟೆ ಹೊಲದಾಗ ನನಗೆ ಬಂದದ 11ನೇ ತಿಂಗಳಿನಾಗ 10 ಟನ್ ಕಬ್ಬು ಬಂದತ್ರಿ. 10 ಟನ್ ಕಬ್ಬು ಬಂದೈತಿ. ಈ ಸ್ಲಿಪ್ ತೋರಿಸ್ತು ನೋಡ್ರಿ. ಇಲ್ಲಿ ಕರೆಕ್ಟಾಗಿ 10 ಟನ್ 30 ಕಿಲೋ ಅಂದ್ರೆ 11ನೇ ತಿಂಗಳಿನಾಗ 8 ಗುಂಟೆದಾಗ 10 ಟನ್ ಬಂದೈತ್ರಿ. ಅದು 16ನೇ ತಿಂಗಳ ಕಬ್ಬ ಕಡ್ದು ಹಚ್ಚಿನಿ. 2 ತಿಂಗಳ ನೀರು ಪ್ರಾಬ್ಲಮ್ ಆಗೈತ್ರಿ. ಹಿಂಗಾಗಿ ನಾ ಇದನ್ನ ಗಾಣಕ್ಕೆ ಕೊಟ್ಟಿನಿ. ನೀವು ವಿಚಾರ ಮಾಡಿ ನೋಡ್ರಿ. ಫೌಂಡೇಶನ್ ಚಲೋ ಇದ್ರೆ ನೀವು ತಂದ ಫೌಂಡೇಶನ್ ಕಬ್ಬ ನಾಟಿ ಮಾಡ್ರಿ. 86-032 ಮತ್ತು ಕಬ್ಬು ಮಟ್ಟೆ ಆಗ್ತೈತಿ. ಮತ್ತು ಮರಿ ಸಂಖ್ಯೆ ನಾವು ಏನೂ ಔಷಧ ಮಾಡಲ್ಲ, ಮರಿ ಸಂಖ್ಯೆ ಭಾಳ ಬರ್ತೈತಿ. ನನಗಿಷ್ಟು ಖುಷಿ ಐತಿ. ನಂದು 2-3 ತಿಂಗಳದ ನೀರು ಪೆಟ್ಟು ತಿಂದು ಕಬ್ಬು ಒಣಗಿ ಹೊಳ್ಳಿ ಒಂದು ನೀರು ಬಿಟ್ಟು ನಾ ಇದನ್ನು ಕಡ್ದಾಗ ಕರೆಕ್ಟಾಗಿ 10 ಟನ್ ರೀ. 8 ಗುಂಟೆದಾಗ 10 ಟನ್ ಅಂದ್ರೆ ನೀವು ಎಕರೆಗೆ ಲೆಕ್ಕ ಮಾಡ್ರಿ. ಮಿನಿಮಮ್ ಎವರೇಜ್ ನೀರು ಸರಿಯಾಗಿದ್ದೀರ ಇದು ಭಾಳ ಬೆಳೆದಿತ್ರಿ. ಇಷ್ಟ ಬೆಳೆದತಿ ಅಂತ ನಾವು ವಿಡಿಯೋ ಮಾಡಲ್ಲ, ಬಿಡೋದಿಲ್ಲ. ಯಾಕಂದ್ರೆ ಒಂದು ಸ್ವಲ್ಪ ನಮ್ಮ ರೈತ ಬಂದವ್ರಿಗೆ ಆಡ ಬರಬೇಕು. ಈ ಚಾನಲ್ ನೋಡಿದಾಗ ನಿಮಗೆ ಏನಾರ ಲಾಭ ಅನಿಸ್ತಿರ್ಬೇಕು ಸಾಹೇಬ್ರ. 8 ಗುಂಟೆದಾಗ 10 ಟನ್ ಅಂದ್ರೆ ಕಮ್ಸೆ ಕಮ್ಮ ಈಗ 40 ಗುಂಟೆಗೆ 40 ಟನ್ನ ಮತ್ತು 8 ಗುಂಟೆಗೆ 10 ಟನ್ ಬಿದ್ದೈತಿ ಅಂದ್ರೆ ಇನ್ನೂ 1-1.5 ತಿಂಗಳು ಬ್ಯಾಲೆನ್ಸ್ ಐತ್ರಿ. ಮತ್ತು ಸರಿಯಾಗಿ ನೀರದು ಹಾದಿದ್ರೆ, ಸರಿಯಾಗಿ ಡ್ರಿಪ್ ಲೈನ್ ನೀರು ಜರ ಹೋಗಿರ ಇನ್ನೂ ಭಾಳ ಬೆಳೆದಿತ್ರಿ. ನೋಡ್ರಿ, ನಮ್ಮ ರೈತ ಬಾಂಧವರು ಎವರೇಜ 40 ಮೇಲೆ ಬೆಳೆದ ನಮ್ಮ ಭೂಮಿ ಫಲವತ್ತತೆ, ನಾವು ಹಾಕುವಂಥ ಗೊಬ್ಬರ, ನಾವು ಅದ್ರ ಜೋಡಿ ಎಷ್ಟು ಶ್ರಮ ಪಟ್ಟು ದುಡಿತೀವಲ್ಲ ಅದ್ರ ತಕ್ಕಂಗ ಮ್ಯಾಲ 50, 55, 60, 70, 80 ತಗ ಹೋಗ್ತದ್ರಿ. ನಾ ಏನೋ ತೊಂದರೆದಾಗಿದ್ದಾಗ ನಾ ಇದಕ್ಕೆ ಗೊಬ್ಬರನೂ ಹೆಚ್ಚು ಮಾಡಿಲ್ಲ. ಒಂದು ಸಲ ಗೊಬ್ಬರ ಮಾಡೀನಿ, ಒಂದು ಕಸ ತೆಗ್ಸೀನಿ, ಮತ್ತು ಇದು ನೀರು ಹಾಸ್ಕೊತ ಬಂದೀನಿ ರೀ. ಮಳೆರ ಯಾಕೋ ಕೈ ಕೊಟ್ಟ, ಹಿಂಗಾಗಿ ನಾನು ಕಬ್ಬ ತೆಗಿಬೇಕಾಯ್ತು. ಮತ್ತು ಸರಿಯಾಗಿ ನೀರು ಹಾದಿಲ್ಲ. ನೀರು ಹಾದಿದ್ರೆ ಭಾಳ ಐತ್ರಿ. ಅಷ್ಟೇ ಇದ್ದಟ್ರಾಗ ನಾ ಹಾಸೀನಿ. ಇಷ್ಟು ಮಟ್ಟೆ ಕಬ್ಬತ್ತಿ ನೀವು ನೋಡ್ಕೊಡ್ರಿ. ನಾ ಕಬ್ಬ ಕಡ್ದು ಹೇರಾಗುತ್ತಾನು. ಕಬ್ಬು ಪಿಂಡ್ ಐತಿ ಮತ್ತು ವಜನೂ ಐತಿ. ನೀವು 10,000 ಇದ್ರಿ ಅಂದ್ರೆ 86-032 ಫೌಂಡೇಶನ್ ಕಬ್ಬ ಹಚ್ಕೊಳ್ರಿ. ಅಂತ ನಾ ಹೇಳೋದಿಲ್ಲ. ಆದ್ರೆ ನನಗೆ ಬಂದಂಥ ಲಾಭ, ಬೆಳೆಯುವಂಥ ರೈತರು ಸರಿಯಾಗಿ ಅದನ್ನು ಬೆಳೆದ್ರೆ ನೀವು ಭಾಳ ಇಳುವರಿ ತಗೋತೀರಿ ಅಂತ ಹೇಳ್ತೀನಿ ರೈತ ಬಾಂಧವ್ರಿ. ಈಗಂತೂ ನಾ ಇದನ್ನು ರೌಂದಿ ಎಲ್ಲ ತೆಗೆದುಲ್ರಿ. ಇದು ಮಟ್ಟೆ ರೌಂದಿ ಎಲ್ಲ ಆ ಕಡೆ ತೆಗೆದು ಗೋಳೆ ಹಾಕೀನಿ. ರೌಂದ್ ಇರಲಿ. ಬಡ್ಡ್ಯಾಗ ಡ್ರಿಪ್ ಲೈನ್ ಐತಿ, ಡಬಲ್ ಡ್ರಿಪ್ ಲೈನ್ ಐತಿ. ಮಳೆ ಆಗಸ್ತಕ ನೋಡ್ರಿ. ಈ ವರ್ಷ ಯಾಕೋ ನಮಗೆ ದುಸ್ಗಾಳ ಬಿದ್ದಂಗೆ ಕಾಣ್ತೈತಿ. ಇಲ್ಲಿಸ್ತಕ ಒಟ್ಟ ಮಳೆ ಇಲ್ಲ. ನಡು ಒಂದು ಮಳೆ ಬಿದ್ದಿತ್ತು, ಅದ್ರ ಮೇಲೆ ನನ್ನ ಕಬ್ಬು ನಿಂತಿತ್ತು. ಹಿಂಗಾಗಿ ಸರಿಯಾಗಿ ನಾನು ಲಾವಣಿ ಮಾಡಿಲ್ಲ. ಈಗ ಲಾವಣಿಗಳೆಲ್ಲ ಬಂದದವು, ಕಬ್ಬ ನಾಟಿ ಅಂತೂ ಮಾಡಿಲ್ಲ. ಮತ್ತು ಒಂದು ಪಟ್ಟಿ ಏನೈತ್ರಲ್ಲ, ನೀರು ಅರಬರ್ಸಾಗಿ ಪೂರ ಡೊಣ್ ಹಿತೈತಿ. ತೆಗಿಬೇಕು ಬಿಡಬೇಕು ಅನ್ನೋ ಲೆಕ್ಕದಾಗ ಅದನ್ರಿ. ಈಗಂತೂ ಕಬ್ಬ ಹತ್ತು ತಿಥಿ ಮುಗೀತು. ಏನೋ ನೀರದು ಇದ್ರೆ ನೀವು ಹಚ್ಚಬಹುದು. ನೀವು 86 ಕಬ್ಬ ಮಾಡ್ಕೊಳ್ಳಿ ರೈತ ಬಾಂಧವ್ರೆ, ನಿಮ್ಗೆ ಲಾಭ ಐತಿ. ನೋಡ್ರಿ, 86-032 ಜರ ಬಿಟ್ರೆ ನಾವು ಬೇರೆ ಸಸಿಗಳು ಸಿಗ್ತಾವ್ರಿ. ಬೇರೆ ನಂಬರ್ ಕಬ್ಬು ಎಷ್ಟೋ ಸಿಗ್ತಾವೆ ನಮಗೆ. ಆದ್ರೆ ನೀರಿನ ಕೊರತೆ ಇದ್ದವ್ರೆ ಬೇರೆ ಕಬ್ಬ ಹಚ್ಚಿದ್ರೆ ಸರಿಯಾಗಿ ನಮಗೆ ಬೆಳೆಯಕ್ಕೆ ಬರೋದಿಲ್ಲ. ಅದಕ್ಕೆ 86-032 ಎಲ್ಲರೂ ಲಾವಣಿ ಮಾಡೋ ಕಬ್ರಿ ಇದು. ನೀರು ಶಾರ್ಟೇಜ್ ಐತಿ,
ನಮಗೆ ಸ್ವಲ್ಪ ಪ್ರಾಬ್ಲಮ್ ಐತಿ ಅಣ್ಣವ್ರ ನೀವು ಫೌಂಡೇಶನ್ ಕಬ್ಬ ಹಚ್ಕೊಡ್ರಿ, ನಿಮ್ಮ ಫೌಂಡೇಶನ್ ಇಲ್ಲಿಂದ 86-032 ನೈನಾ ಕಬ್ಬ ಹಚ್ಚ್ರಿ, ನೀವು ಲಾಭ ತಕ್ಕೋರಿ ಅಂತ ರೈತ ಬಾಂಧವ್ರಿ ವಿಡಿಯೋ ಮುಗಿಸ್ತೇನೆ ರೀ. ಮತ್ತು ವಿಡಿಯೋಗಳು ಹಾಕಿರ್ಕಿಲ್ಲ, ಇನ್ನು ಮೇಲೆ ವಿಡಿಯೋ ಕಂಟಿನ್ಯೂ ಹಾಕ್ತೇನೆ ರೀ. ನಾನು ವಿಡಿಯೋ ನೋಡ್ಕೊಳ್ರಿ, ಏನಾರು ಸ್ವಲ್ಪ ಲಾಭ ತೋರಿ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ದಿಂದ. ರೈತ ಬಾಂಧವ್ರಿ ನಾ 2-3-4 ತಿಂಗಳಾಯ್ತು ಸ್ವಲ್ಪ ಪ್ರಾಬ್ಲಮ್ದಾಗಿದ್ನಿ, ಹಿಂಗಾಗಿ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಎಲ್ಲ ರೈತ ಬಾಂಧವರಿಗೆ ನಾನು ವಿಡಿಯೋ ತಗೋಬೇಕಾದ್ರೆ ಲೇಟ್ ಆಗ್ತೈತಿ. ರೌಂದಿ ಅದಕ್ಕೆ ಕಾಯಬೇಕಂದ್ರೆ ಈಗ ಬಿಸಿಲು ಟೈಮ್ದಾಗ ರೌಂದಿ ಇತ್ತಂದ್ರೆ ಸ್ವಲ್ಪ ತಂಪು ಹಿಡಿದೈತಿ, ಒಂದು 2 ಡ್ರಿಪ್ ಹನಿ ನೀರು ಬಿದ್ದು ಅಂದ್ರೆ ಸ್ವಲ್ಪ ಕೋಲ್ಡ್ ಆಗಿರ್ತೈತಿ ಅಂತ ಹೇಳಿ ರೌಂದಿ ಬಿಟ್ಟೇನ್ರಿ. ಭಾಳ ರೌಂದಿ ಜರ ಬಿದ್ದಿತ್ತಂದ್ರೆ ನೀವು ನಾ ತೆಗದಂಗೆ ಈಗ ಹಂಗೆ ತೆಗಾಯ್ತೇನೆ ನೋಡ್ರಿ, ಇಲ್ಲಿ ಈ ರೀತಿ ತಕ್ಕೊಂಡು ಸ್ವಲ್ಪ ತೆಳಗೆ ಮಾಡಿ ನೀವು ಕಬ್ಬ ಬೆಳೆಸ್ರಿ ಅಂತ ಹೇಳಿ ರೈತ ಬಾಂಧವರು ಈ ವಿಡಿಯೋ ಮುಗಿಸ್ತೇನೆ ರೀ. ನೋಡ್ರಿ ರೈತ ಬಾಂಧವರು, ಇಲ್ಲಿ ತನಕ ನಾನು ವಿಡಿಯೋ ನೋಡ್ಕೊತ ಬಂತೀನಿ. ನಾ ಜಾಸ್ತಿ ಗೊಬ್ಬರ ಉಪಯೋಗ ಮಾಡುವುದಿಲ್ಲ, ಅದ್ರ ಜೋಡಿ ಶ್ರಮ ಪಟ್ಟ ನಾನು ಈ ಟನ್ನೇಜ್ ತೆಗಿಯಾಕ ಪ್ರಯತ್ನ ಮಾಡ್ತೇನೆ ರೀ. ನೀವು ಗೊಬ್ಬರ ಕಮ್ಮಿ ಮಾಡಿ ಟನ್ನೇಜ್ ತೆಗಿಯಾಕ ಪ್ರಯತ್ನ ಮಾಡ್ರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೇನೆ ರೈತ ಬಂದವ್ರಿ. ಹೋಗಿ ಬರೋಣ್ರಿ, ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ್ರಿ. ಜೈ ಹಿಂದ್.